ಸ್ವೀಕರಿಸಿದ್ದನ್ನು ಹೀಗೆ ನೋಡಿದೆವು. ಅವರು ಮಹೇಂದ್ರನಾಥ ಸರ್ಕಾರ ಅವರು ವೈದ್ಯರನ್ನು ಸ್ವೀಕರಿಸಿದ್ದನ್ನು ಅಷ್ಟೇ ನೋಡಿದೆ. ಈಗ ಒಬ್ಬ ಸಮರ್ಥ ಡಾಕ್ಟರ್ ಅಷ್ಟೇ ಅಲ್ಲದೆ ಕಟುತರ ವಿಚಾರ ಬುದ್ಧಿಯ ಪ್ರಭಾವಶಾಲಿ ವ್ಯಕ್ತಿ ಬರಗೇನಾಗಿ ವೈದ್ಯರೇ ಅಲ್ಲ, ಒಂಥರ ಡೈರೆಕ್ಟ್ ಮಾತಾಡುವಂತಹ ಬುದ್ಧಿ ಇರ್ತವೆ. ವಯಸ್ಸು ಸುಮಾರು 60-65, ಅವರ ವಯಸ್ಸು ಸುಮಾರು 60-65. ಪಾಶ್ಚಾತ್ಯ ಹಾಗೂ ಬ್ರಹ್ಮ ಸಮಾಜದ ಚಿಂತನೆಯ ಗಾಢ ಪ್ರಭಾವಕ್ಕೊಳಗಾದವರು. ಅವರು ಬ್ರಹ್ಮ ಸಮಾಜದ ಗಾಢ ಪ್ರಭಾವಕ್ಕೆ ಒಳಗಾಗಿರ್ತಾರೆ ಪಾಶ್ಚಾತ್ಯರಾಗಿ ಗಮನಿಸ್ತಾರೆ. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಶ್ಚಿತ ಅಭಿಪ್ರಾಯಗಳನ್ನು ಹೊಂದಿದವರಾದ ಕಾರಣಾಂತರೂ ಅವರದು ತೆರೆದ ಮನಸ್ಸು. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ, ನಿಶ್ಚಿತ ಒಳ್ಳೆಯ ಅಭಿಪ್ರಾಯ ಇದ್ರೂ ಅದೇ ಡೈರೆಕ್ಟ್ ಫಾರ್ವರ್ಡ್ ಮಾತಾಡುವಂಥದ್ದು ಇರ್ತಾರೆ. ಅವರು ಸತ್ಯಾನ್ವೇಷಕ ಬುದ್ಧಿ ಇರುತ್ತೆ. ಅವನು ಹಾಸ್ಯಪ್ರಿಯ, ರಸಸ್ವಾದಕ, ಆದರೆ ಭಾವುಕನಲ್ಲ. ಅವನು ಹಾಸ್ಯಪ್ರಿಯರಾಗಿರ್ತಾರೆ, ರಸಸ್ವಾದಕ ಆದರೆ ಭಾವನಾತ್ಮಕ ಇರ್ತಾರೆ. ಇಂತಹ ವರ್ಣಮಯ ವ್ಯಕ್ತಿ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಬರುವಂತಾದರೂ ತುಂಬ ಮಹತ್ವದ ಸಂಗತಿ. ಅವರು ರಾಮಕೃಷ್ಣ ಸಂಪರ್ಕ ಬರೋದು ತುಂಬ ಮಹತ್ವದ ಸಂಗತಿ. ಸ್ವತಃ ಸರ್ಕಾರಕ್ಕೆ ಅದರಿಂದಾದ ಲಾಭವಂತೂ ಅಪಾರ, ಆದರೆ ಅವರಿಗೆ ತುಂಬ ಅಪಾರವಾಗಿ ಲಾಭ ಆಗುತ್ತದೆ. ಅದರೊಂದಿಗೆ ಅವರು ಶ್ರೀರಾಮಕೃಷ್ಣರೊಂದಿಗೆ ಒಡನಾಡಿದ ರೀತಿ, ನಡೆಸಿದ ಸಂಭಾಷಣೆಗಳು, ಅವರಿಂದ ಕಲಿತ ಪಾಠಗಳು ಇವೆಲ್ಲ ನಮ್ಮ ಪಾಲಿಗೆ ಅತ್ಯಂತ ಸ್ವಾರಸ್ಯಕರ ಬೋಧಪ್ರದ. ಅವರು ಶ್ರೀರಾಮಕೃಷ್ಣ ಒಡನಾಡಿನಿಂದ ಆದ ಸಂಭಾಷಣೆಗಳೆಲ್ಲ ತುಂಬ ಮಹತ್ವವಾಗಿರುತ್ತವೆ, ಸ್ವಾರಸ್ಯಕರವಾಗಿರುತ್ತವೆ. ಶ್ರೀರಾಮಕೃಷ್ಣರ ನಿಷ್ಕಲ್ಮಶ ವ್ಯಕ್ತಿತ್ವದಿಂದಲೂ ನೇರ